ನಮಸ್ಕಾರ. ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವ್ಯವಹಾರವನ್ನು ಅಭಿವೃದ್ಧಿಗೊಳಿಸೋದಕ್ಕೆ, ನಮ್ಮ ವ್ಯಾಪಾರವನ್ನು ಬೆಳೆಸೋದಕ್ಕೆ ಜ್ಯೋತಿಷ್ಯ ಪರಿಹಾರಗಳು ಏನೇನು ಅಂದರೆ, ಸಾಕಷ್ಟು ಜನ ಸಾಕಷ್ಟು ವರ್ಷಗಳಿಂದ ಒಂದು ವ್ಯವಹಾರವನ್ನು ಮಾಡ್ತಾ ಇರ್ತಾರೆ. ಆದರೆ ಅವರಿಗೆ ಒಂದು ಉತ್ತಮ ಯಶಸ್ಸು ಸಿಗೋದಿಲ್ಲ. ಸೊ ಹೀಗಾಗಿ ಯಾಕೆ ಹೀಗಾಗ್ತಾ ಇದೆ, ನಮ್ಮ ವ್ಯಾಪಾರವನ್ನು ಬೆಳೆಸೋದಕ್ಕೆ ನಾವು ಏನೇನು ಮಾಡಬೇಕು, ಯಾವ ದೇವರ ಪೂಜೆಯನ್ನು ಮಾಡಬೇಕು ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ಲಿದ್ದಾರೆ ನಾಗೇಶ್ ಗುರೂಜಿಯವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನನ್ನ ಜೊತೆ ಇದ್ದಾರೆ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ನಾಗೇಶ್ ಗುರೂಜಿಯವರು. ಗುರೂಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ವಾಗೀಶಾದ್ಯ ಸಮನಸಃ ಸರ್ವಸ್ತ್ರ ನಾಮಪಕ್ರಮೆ ಯಮ್ನತೋ ಕೃತಕೃತ್ಯ ಶಿಹುತಂ ನಮಾಮಿ ಗಜಾನನಂ. ಗುರೂಜಿ, ನಾನಾಗಲೇ ಹೇಳಿದೆ ವ್ಯಾಪಾರ ಅಭಿವೃದ್ಧಿಗೆ ಜ್ಯೋತಿಷ್ಯ ಪರಿಹಾರಗಳು ಏನೇನು ಅಂತ. ಅದಕ್ಕೂ ಮುನ್ನ ಈಗ ಯಾರೇ ಒಬ್ಬ ವ್ಯಕ್ತಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಅಂದರೆ ಸ್ವಂತ ಚಿಕ್ಕದಾದ್ರೂ ಪರವಾಗಿಲ್ಲ ದೊಡ್ಡದಾದ್ರೂ ಪರವಾಗಿಲ್ಲ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಸಾಕಷ್ಟು ಆಸೆ ಕನಸುಗಳನ್ನು ಇಟ್ಕೊಂಡಿರ್ತಾರೆ. ಬಟ್ ಕೆಲವರು ಆಯಿತು ನೋಡೇ ಬಿಡೋಣ ಅಂತ ಹೇಳಿ ಒಂದು ಹೆಜ್ಜೆ ಮುಂದೆ ಇಟ್ಟು ಶುರು ಮಾಡ್ತಾರೆ. ಇನ್ನು ಕೆಲವರು ಭಯದಿಂದ ಹಿಂದೆನೇ ಸರಿದು ಬಿಡ್ತಾರೆ ಅಂತಲೇ ಹೇಳಬಹುದು. ಮೊದಲನೇದಾಗಿ ಅಂಥವರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಳವಡಿಸಿಕೊಳ್ಳುವ ಹಾಗೆ ಯಾವುದೇ ಒಂದು ವ್ಯವಹಾರಕ್ಕಾಗಲಿ ಕೆಲಸ ಕಾರ್ಯಗಳಿಗಾಗಲಿ ಮತ್ತು ಉನ್ನತವಾದ ಸ್ಥಾನದಲ್ಲಿ ಬಿಸ್ನೆಸ್ ಮಾಡುವುದಕ್ಕಾಗಲಿ ಮುಖ್ಯವಾಗಿ ಇರುವಂತಹ ಸ್ಥಳ, ಜಾಗ, ವ್ಯವಹಾರದ ಸ್ಥಳ, ಮನೆಯಲ್ಲಿ ಸಮೃದ್ಧಿ ಇಂಪ್ರೂವ್ಮೆಂಟ್ಗೋಸ್ಕರ ಸ್ವಚ್ಛತೆಯನ್ನು ಕಾಪಾಡಬೇಕು. ತದನಂತರ ನಾವು ಎಷ್ಟು ಪರಿಶುದ್ಧವಾಗಿರ್ತೀವೋ ನಮ್ಮ ಆಲೋಚನೆಗಳನ್ನು ಕೂಡ ಅಷ್ಟೇ ಪರಿಶುದ್ಧವಾಗಿ ಇಟ್ಕೋಬೇಕು. ವಿಶೇಷವಾಗಿ ಲಕ್ಷ್ಮೀ ಕಟಾಕ್ಷ ದೊರಕಬೇಕು ಅಂತಂದರೆ ತುಳಸಿ ಪೂಜೆ, ಶ್ರೀಚಕ್ರವನ್ನು ಉಪಯೋಗಿಸುವಂಥದ್ದು ಮತ್ತು ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾಗಿರುವಂತಹ ಪೂಜೆ ಪುನಸ್ಕಾರಗಳು, ವಿಶೇಷವಾಗಿ ವಾಸ್ಕಾಲ್ ಮನೆಯ ಹೆಬ್ಬಾಗಿಲಿಗೆ ಮತ್ತು ಎಲ್ಲಿ ಕೆಲಸ ಕಾರ್ಯಗಳು ಮಾಡ್ತೀವೋ ವಾಣಿಜ್ಯ ಜಾಗದಲ್ಲೂ ಕೂಡ ವಿಶೇಷವಾಗಿ ಸಮುದ್ರದ ಉಪ್ಪನ್ನು ಉಪಯೋಗಿಸುವಂಥದ್ದು ಮತ್ತು ತುಳಸಿಯ ನೀರನ್ನು ಉಪಯೋಗಿಸುವಂಥದ್ದು. ಹಾಗೆಯೇ ಅವರಿಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ವೃದ್ಧಿ ಆಗಬೇಕು ಅಂತಂದರೆ ಶ್ರೀಚಕ್ರದ ವಿಶೇಷತೆ ಮಹತ್ವವನ್ನು ತಿಳಿದುಕೊಳ್ಳಬೇಕು. ಶ್ರೀಚಕ್ರವನ್ನು ಯಾವ ರೂಪದಲ್ಲಿ, ಯಾವ ವಿಧಾನದಲ್ಲಿ ತಯಾರಿಸಬೇಕು, ಯಾವ ದಿಕ್ಕಿನಲ್ಲಿ ಉಪಯೋಗಿಸ್ಕೊಳ್ಳಬೇಕು, ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನುವಂಥದ್ದನ್ನು ಪರಿಪಾಲನೆಯಾಗಿ ಮಾಡಬೇಕಾಗುತ್ತದೆ. ಈ ಶ್ರೀಚಕ್ರವನ್ನು ಎಲ್ಲರಿಗೂ ಕೂಡ ಒಲಿದು ಬರೋದಿಲ್ಲ. ವಿಶೇಷವಾಗಿ ಶ್ರೀಚಕ್ರವನ್ನು ಆರಾಧನೆ ಮಾಡಬೇಕಾಗಿರುವಂಥದ್ದು ಮೂಲವಾಗಿ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು. ಇಷ್ಟು ದಿನಗಳು ಕಾಲ ಈ ನಕ್ಷತ್ರದಲ್ಲಿ, ಈ ರಾಶಿ ನಕ್ಷತ್ರದವರಿಗೆ ಮಾತ್ರ ವಿಶೇಷವಾಗಿ ಲಭಿಸುವಂಥದ್ದು ಶ್ರೀಚಕ್ರ ಯೋಗ ಅನ್ನುವಂಥದ್ದು ಬರುತ್ತದೆ. ಅದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು, ಮನೆ ಜಾಗದಲ್ಲಾಗಿರ್ಬೋದು, ದೇವ್ರ ಮನೆಯಲ್ಲಾಗಿರ್ಬೋದು ಮತ್ತು ಕೆಲಸ ಮಾಡುವಂತಹ ಜಾಗದಲ್ಲಿ ಗಲ್ಲಪಟ್ಟಿನಲ್ಲಾಗಿರ್ಬೋದು, ಯಾವ ರೀತಿಯಾಗಿ ಉಪಯೋಗಿಸ್ಕೋಬೇಕು ಶ್ರೀಚಕ್ರವನ್ನು ಒಂದನೆಯದಾಗಿ. ಎರಡನೇದಾಗಿ ಗೂಬೆಯ ಗೊಂಬೆಯನ್ನು ಕೂಡ ಉಪಯೋಗಿಸ್ಕೋಬಹುದು. ಅದನ್ನು ಗೊಂಬೆಯನ್ನು ನಾವು ಲಾಕರ್ನಲ್ಲಿ ಇಟ್ಕೊಂಡು ಅದನ್ನು ಪ್ರತಿದಿನವೂ ಕೂಡ ಮುಟ್ಟಿ ತದನಂತರ ಕೆಲಸ ಕಾರ್ಯಗಳನ್ನು ಸ್ಟಾರ್ಟ್ ಮಾಡಬೇಕು. ಇದು ಒಂದು ಸುಲಭ ಮತ್ತು ಸೂಕ್ತವಾದ ಪರಿಹಾರ ಅಂತ ತಿಳ್ಕೋಬಹುದು. ತದನಂತರ ಈ ಶ್ರೀಚಕ್ರವನ್ನು ಮೇರು ಪರ್ವತದ ಜೊತೆಗೆ, ಅಂದರೆ ಅಮ್ಮನ ಶಕ್ತಿಪೀಠದ ಮೇರು ಪರ್ವತ ಅನ್ನುವಂಥದ್ದು ಒಂದು ವಿಗ್ರಹ ಬರುತ್ತೆ. ಆ ಮೇರು ಪರ್ವತದ ವಿಗ್ರಹ ಜೊತೆಗೆ ಈ ಶ್ರೀಚಕ್ರವನ್ನು ಕೂಡ ಅಳವಡಿಸಿಕೊಂಡು ಪ್ರತಿನಿತ್ಯ ಹಾಲಿನಲ್ಲಿ ಮತ್ತು ಗಂಧ ಪುಷ್ಪದಲ್ಲಿ ಮತ್ತು ರೋಸ್ ವಾಟರ್ ಅಂತ ಬರುತ್ತಲ್ವ, ರೋಸ್ ವಾಟರ್ನಲ್ಲಿ ಇದನ್ನು ಪ್ರತಿದಿನ ತೊಳೆದು ಅದನ್ನು ನಮಸ್ಕರಿಸಿ, ಸೂರ್ಯ ನಮಸ್ಕಾರ ಹೇಗೆ ಮಾಡ್ತೀವೋ ಅದೇ ರೀತಿಯಲ್ಲಿ ಇದನ್ನು ಕೂಡ ಉಪಯೋಗಿಸಿದಾಗ ಸಾಧ್ಯವಾದಷ್ಟು ಕೂಡ ನಮಗೆ
ವಾಣಿಜ್ಯದಲ್ಲಿ ಅಂತಂದರೆ ಹಣಕಾಸು ವ್ಯವಹಾರ ಕೆಲಸ ಕಾರ್ಯಗಳು ಪ್ರತಿಯೊಂದು ವಿಷಯದಲ್ಲೂ ಕೂಡ ನಮಗೆ ತನಗೆ ತಾನೇ ದಕ್ಕುವಂಥದ್ದು ಮತ್ತು ಪ್ರತಿಫಲ ದೊರಕುವಂಥದ್ದು ವಿಶೇಷವಾಗಿ ಶುಕ್ರವಾರ ದಿನದಂದು ನಾವು ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕು. ಅದನ್ನು ತಗೊಂಡು ಬಂದು ಎಲ್ಲ ಪ್ರತಿದಿನ ಯಾವ ರೀತಿಯನ್ನು ಶಾಸ್ತ್ರೋಕ್ತವಾಗಿ ಅದನ್ನು ಉಪಯೋಗಿಸ್ಕೊಂಡು ಶುಕ್ರವಾರ ದಿನ ಪ್ರಾರಂಭ ಮಾಡಿ ಮತ್ತೆ ಶುಕ್ರವಾರದವರೆಗೂ ಕೂಡ ಅದನ್ನು ಪರಿಪಾಲನೆ ಮಾಡಿ ಮತ್ತೆ ಗುರುವಾರ ರಾತ್ರಿ ಅದನ್ನು ಚೇಂಜ್ ಮಾಡ್ಕೊಳ್ಳೋವಂಥದ್ದಾಗಲಿ ತಿರ್ಗಿ ಮತ್ತೆ ಶುದ್ಧತೆ ಮಾಡ್ಕೊಳ್ಳೋವಂಥದ್ದಾಗಲಿ ಮಾಡಿದಾಗ ಅದರ ತಕ್ಕಂತೆ ಪ್ರತಿಫಲವನ್ನು ನಾವು ಕಂಡುಕೊಳ್ಳಬಹುದು. ಇನ್ನು ಗುರುಜಿ, ವ್ಯಾಪಾರ ವಹಿವಾಟಿಗೆ ಯಾವ ದೇವರನ್ನು ಪೂಜಿಸಬೇಕು ಅಂತ? ಮುಖ್ಯವಾಗಿ ಕುಬೇರು ಮೇರು ಪರ್ವತವನ್ನು ಕುಬೇರು ವಿಗ್ರಹವನ್ನು ನಾವು ವಿಶೇಷವಾಗಿ ಆರಾಧನೆ ಮಾಡಬೇಕು. ಮತ್ತು ಬೇವಿನ ಮರದ ಕಡ್ಡಿ, ಅಂಕೋಲೆ ಕಡ್ಡಿ ಈ ಎರಡನ್ನೂ ಕೂಡ ಉಪಯೋಗಿಸಿಕೊಂಡು ಶಾಸ್ತ್ರೋಕ್ತವಾಗಿ ಯಾರಿಗೆ ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಯಾರಿಗೆ ಬಿಸ್ನೆಸ್ನಲ್ಲಿ ಕುಂಠಿತವಾಗಿರುತ್ತದೆ ಅವರಿಗೆ ಒಂದು ಬಿಳಿ ಬಟ್ಟೆಯಲ್ಲಿ ಅವರ ಹೆಸರು, ರಾಶಿ, ನಕ್ಷತ್ರಗಳು ಮತ್ತು ಮನೆ ದೇವರ ದೇವರ ಆರಾಧನೆಯನ್ನು ಮಾಡುವಂಥವರು ಮನೆ ದೇವರ ಹೆಸರು ಅದನ್ನು ಬರೆದು ಆ ಎರಡೂ ಕಡ್ಡಿಗಳಿಗೆ ಈ ಬಟ್ಟೆಯನ್ನು ಸುತ್ತಿ ಅರಿಶಿನ ಬಟ್ಟೆಯನ್ನು ಮಾಡಿ ಅದನ್ನು ಕೂಡ ಮನೆಯ ಹೆಬ್ಬಾಗಿಲು ಅಥವಾ ಯಾವುದು ಕೆಲಸ ಕಾರ್ಯಗಳು ಮಾಡುವಂತಹ ಜಾಗದಲ್ಲಿ ಹೆಬ್ಬಾಗಿಲಿಗೆ ಕಟ್ಟಿ ಪ್ರತಿದಿನ ಅದಕ್ಕೆ ಧೂಪ ಮತ್ತು ಕರ್ಪೂರ ಅನ್ನುವಂಥದ್ದು ತೋರಿಸಿ ಬೆಳಗ್ಗೆ ಮತ್ತು ಸಾಯಂಕಾಲ ಪ್ರತಿದಿನವೂ ಕೂಡ ಮಾಡ್ತಾ ಇದ್ದಾಗ ಪ್ರತಿ ಪೌರ್ಣಮಿಯಿಂದ ಪೌರ್ಣಮಿವರೆಗೂ ಅದನ್ನು ಚೇಂಜ್ ಮಾಡಲೇಬೇಕಾಗುತ್ತದೆ. ಇದನ್ನು ಮಾಡಿದಾಗ ವ್ಯವಹಾರ ಕೆಲಸ ಕಾರ್ಯ ಮತ್ತು ಹಣಕಾಸಿನಲ್ಲಿ ನಮಗೆ ಯಾರಾದರೂ ಸಾಲ ಕೊಡಬೇಕಾಗಿರುವಂಥದ್ದು ತಡವಾಗಿದ್ದರೆ ಅದು ಬೇಗ ಬರುವಂಥದ್ದು, ಅಥವಾ ನಾವು ಯಾರಿಗಾದ್ರೂ ಕೂಡ ಕೊಡಬೇಕಾಗಿರುವಂಥದ್ದು ಸ್ವಲ್ಪ ಇವ್ರಿಗೆ ಕೊಟ್ಟರೆ ನಮಗೆ ಹಿಂದಕ್ಕೆ ವಾಪಸ್ ಬರುತ್ತಾ ಇಲ್ವಾ ಅನ್ನುವಂಥದ್ದು ನಮಗೆ ಮನವರಿಕೆ ಆಗುತ್ತದೆ. ಮತ್ತು ವಿಶೇಷವಾಗಿ ಬಿಸ್ನೆಸ್ ಮಾಡುವಂಥದ್ದು ಅವರು ರಿಯಲ್ ಎಸ್ಟೇಟ್ ಆಗಿರ್ಬೋದು ಮತ್ತು ಬೇರೆ ಒಂದು ಯಾವುದೇ ಒಂದು ಮನೆ ಕಟ್ಟಡ ಆಗಿರುವಂಥದ್ದು ಆಗಿರ್ಬೋದು, ಒಂದು ದೊಡ್ಡ ಬಿಸ್ನೆಸ್ಗೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಆ ಬಿಸ್ನೆಸ್ಗೆ ಲೋನ್ಗಳು ಸಿಗೋದಿಲ್ಲ. ಈ ಲೋನ್ಗಳು ಸಿಗದೇ ಇರುವಂಥವ್ರು ಎಷ್ಟೊಂದು ಪರಿಶ್ರಮ ಪಟ್ಟು ಲೋನ್ಗಳು ಸಕ್ಸಸ್ ಆಗದೇ ಇರುವಂಥದ್ದು ಸಿಗದೇ ಇರುವಂಥವ್ರು ಇಂಥವ್ರೂ ಕೂಡ ಈ ಅಂಕೋಲೆ ಕಡ್ಡಿ ಮತ್ತು ಬೇವಿನ ಕಡ್ಡಿಯನ್ನು ಉಪಯೋಗಿಸ್ಕೊಂಡು ಅವರನ್ನ ಜನ್ಮ ರಾಶಿ ನಕ್ಷತ್ರಗಳನ್ನು ಬರೆದಿಟ್ಟು ಮನೆ ದೇವರನ್ನ ಬರೆದಿಟ್ಟು ವಿಶೇಷವಾಗಿ ಅವರು ತಕ್ಕಂತೆ ಅವರಿಗೆ ಮನಸ್ಸಿಗೆ ಸಮಾಧಾನ ಆಗುವ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು ಅನ್ನುವಂಥದ್ದು ಮಾಡಿದಾಗ ಅದು ಎಲ್ಲ ಯಾವುದು ಅಡೆತಡೆಗಳು ಅನ್ನುವಂಥದ್ದು ಇರುತ್ತೋ ಅದೆಲ್ಲನೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗುತ್ತೆ. ಮತ್ತು ಯಾವುದೇ ಒಂದು ಹಣಕಾಸಿನ ಕುಂದುಕೊರತೆಗಳು ಅನ್ನುವಂಥದ್ದು ಇರುವಂಥದ್ದವರು ಕೂಡ ಸಲೀಸಾಗಿ ಈಸಿಯಾಗಿ ಅದನ್ನು ಪರಿಹಾರ ಮಾಡ್ಕೋಬಹುದು. ಓಕೆ. ಇನ್ನು ಗುರೂಜಿ, ನಾನು ಕೇಳ್ಪಟ್ಟೆ, ಈಗ ಅಂಗಡಿಯ ಗಲ್ಲಾಪೆಟ್ಟಿ ಇರುತ್ತಲ್ವಾ, ಸೊ ಆ ಗಲ್ಲಾಪೆಟ್ಟಿಗೆಯಲ್ಲಿ ಕನ್ನಡಿ ಇದ್ದರೆ ಒಳಿತಾಗತ್ತೆ ಅಂತ. ಸೊ ಇದೇನು ಗುರೂಜಿ, ಇದರ ವಿಶೇಷತೆಗಳನ್ನು ತಿಳಿಸ್ಕೊಡಿ. ಖಂಡಿತವಾಗ್ಲೂ ಅದರಲ್ಲೂ ಕೂಡ ಒಂದು ಮೂಲ ಉದ್ದೇಶವೇನಂತಂದರೆ ತಾತ ಮುತ್ತಾತರ ಕಾಲದಿಂದನೂ ಕೂಡ ಬಂದಿರುವಂಥದ್ದು ಒಂದು ಜ್ಯೋತಿಷ್ಯದ ಆಧಾರದ ಮೇಲೆ ಒಂದು ಗುಟ್ಟು ಅಂತ ಹೇಳ್ಕೊಬೋದು. ಅದನ್ನು ಗುರುವಿನ ಗುಟ್ಟು ಅಂತ ಹೇಳ್ತಾರೆ. ಅದನ್ನು ಹೇಗಂತಂದರೆ ಅದು ಕನ್ನಡಿ ಅನ್ನುವಂಥದ್ದು ಬಂದು ಅಂಗೈ ಅಷ್ಟಾಗಲ ಮಾತ್ರ ಇರಬೇಕು, ದೊಡ್ಡದಿಡಬಾರ್ದು. ಆ ಗಲ್ಲಾಪಟ್ಟಿನಲ್ಲಿ ಇಟ್ಕೊಂಡಿರಬೇಕು. ಅದನ್ನು ಪ್ರತಿ ಗುರುವಾರದಂದು ಕ್ಲೀನ್ ಮಾಡಬೇಕು, ಪೂಜೆ ಮಾಡಬೇಕು. ಮತ್ತು ಪ್ರತಿ ಪೌರ್ಣಮಿಗೆ ಬಂದು ಅದನ್ನು ಬೆಳಗಿನ ಜಾವ ಕನಿಷ್ಠ ಅಂತಂದ್ರೂ 2 ರಿಂದ 3 ಅವರ್ ಸೂರ್ಯನ ಬೆಳಕು ಬೀಳಬೇಕು. ಅದಕ್ಕೆ ತಗಲಬೇಕು. ಅದನ್ನು ತಂದು ತಿರ್ಗಾ ಮತ್ತೆ ಕ್ಲೀನ್ ಮಾಡಿ ವಿಭೂತಿನಲ್ಲಿ ಕ್ಲೀನ್ ಮಾಡಿ ಅದನ್ನು ತಿರ್ಗಾ ಮತ್ತೆ ಯಥಾಸ್ಥಿತಿಗೆ ಬಂದು ಇಡಬೇಕು. ಓನರ್ ಯಾರು ಇರ್ತಾರೋ ಅಂತಂದರೆ ಗಲ್ಲಾಪೆಟ್ಟಿ ಉಪಯೋಗಿಸುವಂಥವರು ಮನೆಯ ಅಧಿಪತಿ ಯಾರು ಇರ್ತಾರೋ ಅದನ್ನು ವಿಶೇಷವಾಗಿ ಯಾರು ಆ ಲಾಕರ್ನ ಯೂಸ್ ಮಾಡ್ತಾರೋ ಅವ್ರು ಮಾತ್ರನೇ ಅದನ್ನು ಯೂಸ್ ಮಾಡಬೇಕು, ಅವ್ರು ಮಾತ್ರನೇ ಅದನ್ನು ಕ್ಲೀನ್ ಮಾಡಬೇಕು, ಅವ್ರು ಮಾತ್ರನೇ ಅದನ್ನು ಮುಟ್ಟಬೇಕು. ಆವಾಗಲೇ ಅದರ ಪ್ರತಿಬಿಂಬ ಅನ್ನುವಂಥದ್ದು ನಮಗೆ ಆ ಚೈತನ್ಯ ಅನ್ನುವಂಥದ್ದು ದಕ್ಕುತ್ತೆ, ಸಕ್ಸಸ್ ಅನ್ನುವಂಥದ್ದು ಕಂಡುಬರುತ್ತೆ. ಯಾವುದ್ರಲ್ಲೂ ಕೂಡ ಅಡೆತಡೆಗಳು ಅನ್ನುವಂಥದ್ದು ಆಗೋದಿಲ್ಲ. ಮತ್ತು ನಮಗೆ ಪ್ರತಿದಿನವೂ ಕೂಡ ಅದೊಂದು ಹೊಸ ಎನರ್ಜಿ, ಒಂದು ಶಕ್ತಿಯುತವಾದ ಒಂದು ಕನೆಕ್ಟಿವಿಟಿ ಅನ್ನುವಂಥದ್ದು ನಮಗೆ ದಕ್ಕಿಸ್ಕೊಡುತ್ತೆ. ಹಾಗೆ ವ್ಯಾಪಾರ ಮಾಡುವಂತಹ ಸ್ಥಳ, ಹಾಗೆ ಅಂಗಡಿ ಬಾಗಿಲು, ಸೊ ಈ ಸ್ಥಳದ ಕುರಿತಾಗಿ ತಿಳಿಸ್ಕೊಡಿ ಗುರುಜಿ. ಸ್ಥಳ ಮತ್ತು ಬಾಗಿಲು ಅಂತ ಕೇಳಿದ್ರಿ, ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದ ರಾಶಿ ನಕ್ಷತ್ರಗಳು ಅನ್ನುವಂಥದ್ದು ಇರುತ್ತೆ. ಆ ರಾಶಿ ನಕ್ಷತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಇದೇ ದಿಕ್ಕಿನಲ್ಲಿ ಸಕ್ಸಸ್ ಆಗುವಂಥದ್ದು ಅನ್ನೋಂಥದ್ದು ಇರುತ್ತೆ. ಕೆಲವರಿಗೆ ರಾಶಿ ನಕ್ಷತ್ರಗಳಿಗೆ ಇರೋದೇ ಇಲ್ಲ, ಆದ್ರೂ ಕೂಡ ನಾವು ಬಿಸ್ನೆಸ್ಸಲ್ಲೇ ನಾವು ಸಕ್ಸಸ್ ಆಗ್ತಾ ಇದ್ದೀವಿ, ಎಲ್ಲ ರೀತಿಯಲ್ಲೂ ಕೂಡ ಚೆನ್ನಾಗಿದ್ದೀವಿ ಅಂತ ಅಂದ್ಬಿಟ್ಟು ಕೆಲವರು ಪ್ರಶ್ನೆಗಳು ಕೇಳ್ತಾರೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಭಗವಂತನ ಆಶೀರ್ವಾದ, ಪೂರ್ವಜನ್ಮದ ಪುಣ್ಯದ ಕರ್ಮಫಲ
ಮತ್ತು ಆವಾಗಿನ ಅವರು ಗೊತ್ತಿಲ್ದಿರೋ ಮಾಡ್ತಾ ಇರುವಂತಹ ಕರ್ಮ ಫಲಗಳು ಅನ್ನೋಂಥದ್ದು ಇರುತ್ತೆ. ಅದರಲ್ಲಿ ಬರುವಂತಹ ಒಂದು ಎನರ್ಜಿ ಮತ್ತು ವಿಶೇಷವಾಗಿ ಬಿಸ್ನೆಸ್ ಮಾಡೋದಕ್ಕೆ ಪೂರ್ವ ದಿಕ್ಕು ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತೈತೆ. ಬಿಸ್ನೆಸ್ ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಪೂರ್ವ ದಿಕ್ಕಿನಲ್ಲಿ ಮಾಡುವಂತಹ ಬಾಗಿಲುಗಳು ಇಟ್ಕೊಂಡು ಪೂಜೆ ಮಾಡುವಂಥವ್ರು, ಕೆಲಸ ಕಾರ್ಯಗಳು ಮಾಡುವಂಥವ್ರು, ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಕೆಲಸ ಕಾರ್ಯಗಳು ಮಾಡುವಂಥವ್ರು, ಏನೇ ಬಿಸ್ನೆಸ್, ಯಾವುದೇ ಬಿಸ್ನೆಸ್ಸು ರಾಶಿ ನಕ್ಷತ್ರಗಳಿಗೆ ಸಂಬಂಧಪಟ್ಟರೂ ಪಡೆದೇ ಇದ್ರೂ ಕೂಡ ಅವರಿಗೆ ಮೇರು ಪರ್ವತವನ್ನು ಮತ್ತು ಶ್ರೀ ಚಕ್ರವನ್ನು ಪರಿಪಾಲನೆ ಮಾಡಬೇಕು ಮತ್ತು ವಿಶೇಷವಾಗಿ ಗಾಯತ್ರಿ ಮಂತ್ರವನ್ನು ಪರಿಪಾಲನೆ ಮಾಡಬೇಕಾಗುತ್ತದೆ. ಮತ್ತು ಅವರ ರಾಶಿ ನಕ್ಷತ್ರಗಳಿಗೆ ವಿಶೇಷವಾದ ಬೀಜ ಮಂತ್ರಗಳು ಅನ್ನೋದು ಬರುತ್ತೆ. ಆ ಬೀಜ ಮಂತ್ರಗಳನ್ನು ಪರಿಪಾಲನೆ ಮಾಡಬೇಕಾಗುತ್ತೆ. ಎರಡನೇದಾಗಿ ಪಾರ್ಟ್ನರ್ಶಿಪ್ ಅಂತ ಬಂದಾಗ ಯಾವ ವ್ಯಕ್ತಿಗೆ, ಯಾವ ರಾಶಿ ನಕ್ಷತ್ರದವರಿಗೆ ಯಾವ ಹೆಸರಿನವರು ಸೂಟ್ ಆಗ್ತಾರೆ, ಯಾವ ನಕ್ಷತ್ರದವರು ಸೂಟ್ ಆಗ್ತಾರೆ, ಇವರುಗಳನ್ನ ಮ್ಯಾಚಿಂಗ್ ಮಾಡಿಕೊಂಡು ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ 100,000% ಕೂಡ ಸಕ್ಸಸ್ ಅನ್ನುವಂಥದ್ದು ಕಂಡು ಬರುತ್ತದೆ. ಓಕೆ. ಇನ್ನು ಗುರುಜಿ, ಬಿಸ್ನೆಸ್ ಅಂದ ತಕ್ಷಣ ಈಗ ದುಡ್ಡಿರೋರು ಒಬ್ಬರೇ ಹಾಕಿ ಬಿಸ್ನೆಸ್ಸನ್ನು ಶುರು ಮಾಡೋರು ಕೂಡ ಇರ್ತಾರೆ. ಕೆಲವೊಬ್ಬರಿಗೆ ಪಾರ್ಟ್ನರ್ಶಿಪ್ ಬೇಕಾಗುತ್ತೆ, ಪಾರ್ಟ್ನರ್ಶಿಪ್ಪಲ್ಲಿ ನಾವು ಬಿಸ್ನೆಸ್ಸನ್ನು ಮಾಡೋಣ ಅಂತ. ಬಟ್ ಇದು ಸಾಕಷ್ಟು ಜನಕ್ಕೆ ವರ್ಕೌಟ್ ಕೂಡ ಆಗೋದಿಲ್ಲ. ಸೊ ಅಂದರೆ ಒಬ್ಬರೇ ಬಿಸ್ನೆಸ್ ಮಾಡೋದು ಉತ್ತಮನಾ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಹೇಗೆ ಬಿಸ್ನೆಸ್ ಮಾಡಬೇಕು ಅಂತ? ಅಂದರೆ ದುಡ್ಡು ಹಾಕಿ ಕೈ ಸುಟ್ಕೊಂಡಿರೋರನ್ನ, ಹಾಗೆ ನಂಬಿಕೆ ದ್ರೋಹ ಮಾಡಿರೋರನ್ನ ಕೂಡ ನಾವು ದಿನನಿತ್ಯ ಕಾಣ್ತಾನೆ ಇರ್ತೀವಿ. ಸೊ ಈ ವಿಚಾರಕ್ಕೆ ಏನು ಹೇಳ್ತೀರಾ? ಒಬ್ಬರೇ ಬಿಸ್ನೆಸ್ ಮಾಡುವಂಥದ್ದು ತಪ್ಪು ಅನ್ನುವಂಥದ್ದು ತಪ್ಪು ತಿಳುವಳಿಕೆ. ಅವರ ಸ್ವಯಂ ವಿಲ್ ಪವರ್ ಅನ್ನೋದು ಏನಿರುತ್ತೋ ಅವರಿಗೆ ಸ್ವತಂತ್ರವಾಗಿ ಭಗವಂತನ ಆಶೀರ್ವಾದ, ಆರ್ಥಿಕವಾಗಿ ಹಣಕಾಸಿನ ಬೆಂಬಲ ಮತ್ತು ಜನಬಲ, ಅವರ ಧೈರ್ಯ ಅನ್ನುವಂಥದ್ದು ಏನಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಖಂಡಿತವಾಗ್ಲೂ ಅವರು ಒಬ್ಬರೇ ಬೇಕಾದ್ರೂ ಕೂಡ ಬಿಸ್ನೆಸ್ ಮಾಡ್ಬೋದು. ಒಬ್ಬರೇ ಬಿಸ್ನೆಸ್ ಮಾಡಿದ್ರೂ ಕೂಡ ಅವ್ರ ಕೈ ಕೆಳಗಡೆ ಕೆಲಸ ಕಾರ್ಯಗಳು ಇಲ್ಲದೆ ಹೋದಾಗ ಯಾವುದ್ರಲ್ಲೂ ಕೂಡ ಸಕ್ಸಸ್ ಕಂಡು ಬರೋದಕ್ಕೆ ಸಾಧ್ಯವಿಲ್ಲ. ಯಾರಾದರೂ ಇರಲೇಬೇಕಾಗುತ್ತದೆ. ಒಂದು ಈ ಪಾರ್ಟ್ನರ್ಶಿಪ್ ಅಂತ ಬಂದಾಗ 4 ಜನ, 6 ಜನ, 7 ಜನ, 8 ಜನ, 11 ಜನ ಈ ರೀತಿಯಾಗಿ ಬರುತ್ತೆ. ಒಬ್ಬರ ಕೈಯಲ್ಲಿ ಒಬ್ಬರು ಮಾಡ್ಬೋದು, ಇಬ್ಬರ ಕೈಯಲ್ಲಿ ಆಗೋದಿಲ್ಲ. 3 ಜನ ಇರಬೇಕು ಅಥವಾ 4 ಜನ ಇರಬೇಕು ಅಥವಾ 6 ಜನ ಇರಬೇಕು, ಈ ರೀತಿಯಾಗಿರುತ್ತೆ. ಏನಕ್ಕೆ ಅಂತಂದರೆ ಇದು ಭಗವಂತನ ಆಶೀರ್ವಾದ ಮತ್ತು ಪಂಚಭೂತಗಳು ಮತ್ತು ಪಂಚಭೂತಗಳ ಪವರ್ ಕನೆಕ್ಟಿವಿಟಿ ಆಗಬೇಕು ನಮಗೆ. ಎರಡನೇದಾಗಿ ಬಂದು ನಾವು ನೆಲೆಸಿರುವಂತಹ ಎಲ್ಲಿ ಜಾಗಕ್ಕೆ ಕೈ ಹಾಕ್ತೀವೋ ಆ ಜಾಗದ ಫಲ ನಮಗೆ ದಕ್ಕಬೇಕು. ಜನ ವಶೀಕರಣ ಅನ್ನುವಂಥದ್ದು ಆಗಬೇಕು. ಆ ಜಾಗದ ಫಲ ನಮಗೆ ದಕ್ಕಬೇಕು. ಈ 4 ಜನಗಳು, 5 ಜನಗಳು, 3 ಜನಗಳು ಏನು ಸೇರ್ಕೊಂಡಿರ್ತೀವೋ ಇವ್ರಿಗೂ ನಮಗೂ ಕನೆಕ್ಟ್ ಆಗಬೇಕು. ಈ ಪಂಚಭೂತಗಳ ಪವರ್ ನಮಗೆ ಕನೆಕ್ಟ್ ಆದಾಗ ಆಟೋಮೆಟಿಕ್ಕಾಗಿ ಆ ಬಿಸ್ನೆಸ್ ಅನ್ನುವಂಥದ್ದು ಸಕ್ಸಸ್ ಅನ್ನುವಂಥದ್ದು ಕಂಡು ಬರುತ್ತದೆ. ಏನೇ ಒಂದು ಲೋಪದೋಷಗಳು, ಸಣ್ಣ ಪುಟ್ಟ ಲೋಪದೋಷಗಳು ಅಂಥದ್ದು ಇದ್ರೂ ಕೂಡ ಈ ಜನ ವಶೀಕರಣ ಅನ್ನುವಂಥದ್ದು ಮಾಡಿದಾಗ ಯಾವುದೇ ಒಂದು ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಂಡು ಒಂದು ಬಿಸ್ನೆಸ್ ಸಕ್ಸಸ್ ಆಗುವಂಥದ್ದು ಮಾರ್ಗ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಓಕೆ. ಇನ್ನು ಗುರುಜಿ, ಈ ವ್ಯಾಪಾರ ಹಾಗೆ ಬಿಸ್ನೆಸ್ಸಲ್ಲಿ ಅದೃಷ್ಟ ಕೂಡ ಒಂದು ಮೇನ್ ಪಾಯಿಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಸಾಕಷ್ಟು ಜನಕ್ಕೆ ಆ ಅದೃಷ್ಟ ಒಲಿಯುತ್ತೆ, ಇನ್ನೂ ಒಂದಷ್ಟು ಜನಕ್ಕೆ ಅದೃಷ್ಟ ಒಲಿಯೋದಿಲ್ಲ. ಸೊ ಅದೃಷ್ಟದ ಕುರಿತಾಗಿ ನಾಗೇಶ್ ಗುರುಜಿ ಏನು ಹೇಳ್ತಾರೆ? ಅದೃಷ್ಟ ಅನ್ನುವಂಥದ್ದು ತನಗೆ ತಾನೇ ಬರುವಂಥದ್ದಲ್ಲ. ಭಗವಂತನ ಆಶೀರ್ವಾದವಿಲ್ದಿರ ಒಂದು ಹುಲ್ಲುಕಡ್ಡಿನೂ ಕೂಡ ಹಲ್ಲಾಡೋದಿಲ್ಲ ಅಂತ ಹೇಳ್ತೀವಿ. ಹಾಗೆಯೇ ಈ ಅದೃಷ್ಟ ಅನ್ನುವಂಥ ಯಾವ ರೂಪದಲ್ಲಿ ನಾವು ಪಡ್ಕೋಬೇಕು ಅಂತಂದರೆ ವಿಶೇಷವಾಗಿ ಹರಳಿನ ರೂಪದಲ್ಲಿ, ಅಂತಂದರೆ ರಿಂಗ್. ನಾವು ಯಾವ ರಾಶಿ ನಕ್ಷತ್ರದವರೆಗೆ ಯಾವ ಹರಳನ್ನು ಧರಿಸಿದರೆ ಅದರಲ್ಲೂ ಅದೃಷ್ಟ ಅನ್ನುವಂಥದ್ದು ಪಡ್ಕೋಬೋದು. ಮತ್ತು ಆವಾಗಲೇ ಹೇಳಿದಾಗೆ ಮೇರು ಪರ್ವತವನ್ನು ನಾವು ಯಾವ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು, ಯಾವ ರೀತಿಯಲ್ಲಿ ನಾವು ಅದನ್ನು ಪರಿಪಾಲನೆ ಮಾಡಬೇಕು ಅನ್ನೋಂಥದ್ದು ಹೇಳಿದ್ವಿ. ಮತ್ತು ಕನ್ನಡಿ ವಿಷಯದಲ್ಲೂ ಕೂಡ ಯಾವ ರೀತಿಯಾಗಿ ಏನೋ ಒಂದು ಕನ್ನಡಿನ ತಂದಿಟ್ಕೋಬೇಕು, ಅದರಲ್ಲಿ ನಮ್ಗೆ ಸಕ್ಸಸ್ ಆಗಿಬಿಡುತ್ತೆ ಅನ್ನುವಂಥದ್ದಲ್ಲ. ಅದನ್ನು ನಿಯಮ, ಅದನ್ನು ಯಾವ ರೀತಿ ಪಾಲನೆ ಮಾಡಬೇಕು ಅನ್ನೋಂಥದ್ದು ಇರುತ್ತೆ. ಅದನ್ನು ಪಾಲನೆ ಮಾಡಿದಾಗಲೇ ನಮಗೆ ಸಕ್ಸಸ್ ಅನ್ನುವಂಥದ್ದು ಕಂಡು ಬರುವಂಥದ್ದು. ಮತ್ತು ಮುಖ್ಯವಾಗಿ ವಿಶೇಷವಾಗಿ ಮನೆಯಿಂದ ಹೊರಗಡೆಗೆ ಹೋಗ್ಬೇಕಂತಂದರೆ, ನಾವು ಯಾವುದೇ ಒಂದು ಬಿಸ್ನೆಸ್ಸು ಕೆಲಸ ಕಾರ್ಯಗಳಲ್ಲಿ ಹೊರಗಡೆ ಹೋಗ್ಬೇಕು ಅಂತಂದರೆ ಮನೆಯಲ್ಲಿ ಹೆಣ್ಮಗು ಎಷ್ಟು ನಗುತ್ತಾ ನಮ್ಮನ್ನು ಕಳಿಸ್ಕೊಡ್ತಾರೋ ಹಾಗೆಯೇ ನಮ್ಮ ಇಡೀ ದಿನವೂ ಕೂಡ ಆ ವ್ಯವಹಾರ ಕೆಲಸ ಕಾರ್ಯದಲ್ಲಿ ನಾವು ಖಂಡಿತವಾಗ್ಲೂ ಸಕ್ಸಸ್ ಅನ್ನುವಂಥದ್ದು ಕಂಡು ಬರೋದಕ್ಕೆ ಒಂದು ಸಿಂಪಲ್ ಅಂತ ಅನಿಸಿದ್ರೂ ಕೂಡ ಅದರಲ್ಲಿರುವಂತಹ ಒಂದು ಕಳಾಂಶ, ಒಂದು ಪವರ್ಫುಲ್ ಎನರ್ಜಿ ಅನ್ನುವಂಥದ್ದು ಆ ಹೆಣ್ಮಗುವಿಂದ ನಮಗೆ ಕಂಡು ಬರುತ್ತದೆ. ಇನ್ನು ವ್ಯಾಪಾರ ಸಮಸ್ಯೆಯನ್ನು ಹೋಗಲಾಡಿಸೋದಕ್ಕೆ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸೂರ್ಯನಿಗೆ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ಕೇಳ್ಪಟ್ಟಿದ್ದೀನಿ ಗುರುಜಿ. ಹೇಗೆ ಇದು, ಯಾವ ರೀತಿ ಪೂಜೆ ಮಾಡಬೇಕು, ಎಷ್ಟೊತ್ತಿಗೆ ಪೂಜೆ ಮಾಡಬೇಕು ಅಂತ?
ಸೂರ್ಯನ ಪೂಜೆ ಅನ್ನೋದಕ್ಕಿಂತನೂ ಕೂಡ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಮಾರ್ನಿಂಗ್ 4ರಿಂದ 4 ಗಂಟೆ 5 ಗಂಟೆ 6 ಗಂಟೆ ಒಳಗಡೆಯಾಗಿ ನಾವೇನು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವೋ ಆ ಟೈಮಿಂಗ್ಸ್ ಒಳಗಡೆಯಾಗಿ ದಿನನಿತ್ಯದ ಕರ್ಮಗಳನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡು ಕ್ಲಿಯರ್ ಮಾಡಿಕೊಂಡು ಯೋಗ, ಧ್ಯಾನ, ಮೆಡಿಟೇಷನ್ ಅನ್ನೋಂಥ ಏನಿರುತ್ತೋ ಇದರ ಜೊತೆಗೆ ಸೂರ್ಯ ನಮಸ್ಕಾರ ಮತ್ತು ಸೂರ್ಯನಿಗೆ ತನ್ನದೇ ಆದಂತಹ ಆರ್ಘ್ಯ ಬಿಡುವಂಥದ್ದು ಅಥವಾ ನೀರನ್ನು ಅರ್ಪಿಸುವಂಥದ್ದು ಮಾಡಿದಾಗ ನಮ್ಮ ಇಡೀ ದಿನದ ಅಂದರೆ 24 ಗಂಟೆಗಳವರೆಗೂ ಕೂಡ ನಮ್ಮಲ್ಲಿ ಒಂದು ಭಗವಂತನ ಆಶೀರ್ವಾದ ಅಂತಂದರೆ ಸೂರ್ಯನಿಂದ ಬರುವಂತಹ ಒಂದು ಎನರ್ಜಿಯನ್ನು ನಾವು ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಕೊಳ್ತೀವಿ. ಅಂದರೆ ಯಾವುದೇ ಒಂದು ಅಡೆತಡೆಗಳು ಅಂತ ಬಂದಾಗ ಆ ದಿನದಲ್ಲಿ ಆಗುವಂತಹ ಅಡೆತಡೆಗಳು ನಮ್ಮನ್ನು ಸ್ಟಾಪ್ ಮಾಡ್ತೈತೆ. ಎರಡನೇದಾಗಿ ಯಾರಾದ್ರೂ ಕೂಡ ದಿಷ್ಟಿ ದೋಷಗಳು ಅಂತ ಬಂದಾಗಲೂ ಕೂಡ ಅದನ್ನು ಅಡೆತಡೆಗಳು ಅನ್ನೋಂಥದ್ದು ಕಂಡು ಬರುತ್ತದೆ. ಎಲ್ಲ ಕ್ಲಿಯರ್ ಮಾಡಿಕೊಂಡು ನಮಗೆ ತನಗೆ ತಕ್ಕಂತೆ ಆಗುವಂತಹ ಒಂದು ಎನರ್ಜಿ ಅನ್ನುವಂಥದ್ದು ಸೂರ್ಯ ನಮಸ್ಕಾರದಿಂದ ಮತ್ತು ಸೂರ್ಯನಿಗೆ ನೀರು ಬಿಡುವಂಥದ್ರಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಕೆಲಸ ಕಾರ್ಯಗಳಲ್ಲಿ ಒಂದು ಅಭಿವೃದ್ಧಿ ಅನ್ನುವಂಥದ್ದು ಕಂಡು ಬರುತ್ತದೆ. ಎರಡನೇದಾಗಿ ರಂಗೋಲಿ ಬಿಡುವಂಥದ್ದು, ರಂಗೋಲಿ ಬಿಡಿಸುವಂಥದ್ದು ಕೂಡ, ಅಥವಾ ನಾವು ಪ್ರತಿ ಬಿಸ್ನೆಸ್ ಕೆಲಸ ಕಾರ್ಯಗಳಲ್ಲಿ ವಾಣಿಜ್ಯ ಮಳಿಗೆಗಳಲ್ಲಿ ನಾವು ರಂಗೋಲಿ ಬಿಡೋಕ್ಕಾಗೋದಿಲ್ಲ ಅಂತಂದಾಗ ಈಶಾನ್ಯ ದಿಕ್ಕಿಗೆ ತನ್ನದೇ ಆದಂತಹ ಒಂದು ಶ್ರೀಚಕ್ರ ಅಥವಾ ಮೇರು ಪರ್ವತದ್ದು ಅಥವಾ ಗಣೇಶನ ತ್ರಿಮೂರ್ತಿಯ ಗಣೇಶನ ದಿಷ್ಟಿ ಗಣಪತಿ ಅನ್ನುವಂಥದ್ದು ಬರುತ್ತೆ, ಅದನ್ನಾದರೂ ಹಾಕೋಬೋದು. ಲಕ್ಷ್ಮಿಗೆ ಸಂಬಂಧಪಟ್ಟಾಗೆ ಕತ್ತೆಗಳ ಭಾವಚಿತ್ರಗಳನ್ನು ಕೂಡ ಈಶಾನ್ಯ ದಿಕ್ಕಿಗೆ ಇಟ್ಕೊಂಡು ಅದಕ್ಕೆ ತಕ್ಕಂತೆ ನಮ್ಮ ಜಸ್ಟ್ ನಮಸ್ಕಾರ ಮಾಡಿಕೊಂಡು ಒಳಗಡೆ ಕೀನ ಮುಟ್ಟು ನಮಸ್ಕಾರ ಮಾಡಿಕೊಂಡು ಎಂಟ್ರಿ ಆದರೆ ಆ ದಿನದ ವಿಶೇಷತೆ ಮತ್ತು ಜನರ ವಶೀಕರಣ ಆಗುವಂಥದ್ದು ಮತ್ತು ದಿಷ್ಟಿ ದೋಷಗಳು ಏನಾರು ಇದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಮತ್ತು ಆ ದಿನದ ವ್ಯವಹಾರ ಅನ್ನುವಂಥದ್ದು ಇಂಪ್ರೂವ್ಮೆಂಟ್ ವೃದ್ಧಿ ಆಗ್ತಾ ಇರುತ್ತೆ, ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಕೋಬಹುದು. ಎಸ್ ಗುರುಜಿ, ನೀವು ಈಗಷ್ಟೇ ಹೇಳ್ತಾ ಇದ್ರಿ ದೃಷ್ಟಿ ದೋಷ ಅಂತ. ಸಾಕಷ್ಟು ಜನರ ವ್ಯಾಪಾರ ವಹಿವಾಟು ಹಾಗೆ ಅಭಿವೃದ್ಧಿ ಚೆನ್ನಾಗಿ ನಡೀತಾ ಇದ್ರು ಕೂಡ ಈ ದೃಷ್ಟಿ ದೋಷ ಅನ್ನೋದು ವೆರಿ ವೆರಿ ಡೇಂಜರ್ ಅಂತಾನೆ ಹೇಳಬಹುದು. ಅಯ್ಯೋ ಅವ್ರ ಕಣ್ಣು ಬಿದ್ದುಬಿಡ್ತು, ಅದಕ್ಕೆ ಅವ್ರ ವ್ಯಾಪಾರ ಹೀಗಾಗೋಯ್ತು, ನಷ್ಟದಲ್ಲಿ ಬಂದ್ಬಿಟ್ರು, ಅವ್ರಿಗೆ ಅಷ್ಟೊಂದು ಲಾಸ್ ಆಗೋಯ್ತು ಅಂತ ಮಾತಾಡ್ತಾನೆ ಇರ್ತಾರೆ. ಸೊ ಈ ದೃಷ್ಟಿ ದೋಷದ ಪರಿಹಾರಗಳು ಏನೇನು, ಜನರ ಕಣ್ಣು ಬೀಳದೆ ಇರೋದಕ್ಕೆ ಏನೇನು ಮಾಡಬೇಕು ಅಂತ? ವಿಶೇಷವಾಗಿ ದೃಷ್ಟಿದೋಷ ಅನ್ನುವಂಥದ್ದು ಹೇಗೆ ಅಂತಂದರೆ, ಮನುಷ್ಯನಲ್ಲಿ ಒಂದು ಗುಂಪಿನಲ್ಲಿ ಒಂದು ನಾವು ಎಷ್ಟೇ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ರು ಕೂಡ 4 ಜನ 4 ಥರ ಮಾತಾಡಿದ್ರೆ ಅಲ್ಲಿ ಚಾಪ್ಟರ್ ಕ್ಲೋಸ್. ಅದನ್ನು ಯಾವ ರೂಪದಲ್ಲೂ ಕೂಡ ತಿರ್ಗಾ ನಾವು ಮತ್ತೆ ರಿಕವರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಮಯ ಬೇಕಾಗುತ್ತದೆ. ಹೀಗಾಗಿ ಆ ದಿಷ್ಟಿ ದೋಷಗಳನ್ನು ಯಾವ ರೂಪದಲ್ಲಿ ನಾವು ಪರಿಹಾರ ಮಾಡ್ಕೋಬೋದು ಅಂತಂದರೆ, ಮುಖ್ಯವಾಗಿ ತನ್ನದೇ ಆದಂತಹ ಕುಲದೇವರನ ಹೆಸರನ್ನು ಮತ್ತು ಅವರ ರಾಶಿ ನಕ್ಷತ್ರಗಳನ್ನು ಮತ್ತು ಬೀಜ ಮಂತ್ರಗಳನ್ನು, ಈ ಕೆಲವರಿಗೆ ಬೀಜ ಮಂತ್ರ ಅನ್ನುವಂತಂದ್ರೆ ಏನು ಅಂತಂತ ಗೊತ್ತಿರೋದಿಲ್ಲ. ಅಂತಂದರೆ ಏನೋ ಒಂದು 4 ಅಕ್ಷರ 5 ಅಕ್ಷರ ಇರುತ್ತೆ, ಅದನ್ನು ಬರೆದಿಟ್ಕೊಬಿಟ್ರೆ ಆಗುತ್ತೆ, ಅದನ್ನು ಪಠಿಸ್ಬಿಟ್ರೆ ಆಗುತ್ತೆ ಅನ್ನುವಂಥದ್ದು ಅದಲ್ಲ. ಬೀಜ ಮಂತ್ರ ಅಂತಂದರೆ ತನ್ನದೇ ಆದಂತಹ ಒಂದು ಪವರ್, ಒಂದು ಎನರ್ಜಿ ಅನ್ನೋದು ಇರುತ್ತೆ. ಅಂದರೆ 101 ಸರಿ ಜಪಿಸುವಂಥದ್ದು, 21 ಸರಿ ಜಪಿಸುವಂಥದ್ದು ಅಥವಾ ಲಕ್ಷಗಟ್ಟಲೆ ಜಪಿಸುವಂಥದ್ದು, ಆ ಬೀಜ ಮಂತ್ರವನ್ನು ನಾವು ಸಿದ್ಧಿಪಡಿಸ್ಕೋಬೇಕು. ಆ ಪ್ರತಿಯೊಬ್ಬರಿಗೂ ಕೂಡ ರಾಶಿ ನಕ್ಷತ್ರಗಳಿಗೆ ತನ್ನದೇ ಆದಂತಹ ಬೀಜ ಮಂತ್ರಗಳಿರುತ್ತೆ. ಇವುಗಳನ್ನ ಸಿದ್ಧಿಪಡಿಸ್ಕೊಳ್ಳೋಕ್ಕಾಗದೇ ಇರುವಂಥವರು ಸಿದ್ಧಿಪಡಿಸ್ಕೊಂಡ್ರೆ ತುಂಬ ರಿಯಲಿ ಅದಕ್ಕಿಂತ ಪವರ್ಫುಲ್ಲು. ಇವಾಗ ಶಿವನಿಗೆ ಪಂಚಾಕ್ಷರಿ ಬೀಜ ಮಂತ್ರ ಅನ್ನುವಂಥದ್ದು ಹೇಗಿರುತ್ತೋ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದ ರಾಶಿ ನಕ್ಷತ್ರಗಳಿಗೆ ಬೀಜ ಮಂತ್ರ ಅನ್ನೋದಿರುತ್ತೆ. ಅದನ್ನು ನಾವು ಸಿದ್ಧಪಡಿಸಿಕೊಂಡ್ರೆ ಪ್ರತಿ ಆನ್ ದಿ ಟೈಮ್ ನಮ್ಗೆ ಯಾವಾಗ ಬೇಕೋ ಅವಾಗನ್ನು ಓಪನ್ ಮಾಡ್ಕೋಬೋದು, ಆ ಎನರ್ಜಿಯನ್ನು ತಗೊಳ್ಬೋದು. ಅದು ಪಡ್ಕೊಳ್ಳೋಕ್ಕಾಗಲಿಲ್ಲ, ಅದನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ಮುಖ್ಯವಾಗಿ ಮೂಲ ಮಂತ್ರದಲ್ಲಿ ಈ ನವಗ್ರಹಗಳು ಅನ್ನುವಂಥದ್ದು ಏನು ಹೇಳ್ತೀವೋ, ಈ ನವಗ್ರಹಗಳು ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ಬೆಚ್ಚ ರಾಹು ಕೇತುವೆ ನಮಃ, ಈ ನವಗ್ರಹಗಳ ಪಠಣವನ್ನು ಮಾಡಿದಾಗ 11 ಸರಿ ಪ್ರಾರ್ಥನೆ ಮಾಡಿಕೊಂಡು ಪಠಣವನ್ನು ಮಾಡಿದಾಗ ಆ ಕ್ಷಣಕ್ಕೆ ಇರುವಂತಹ ತಾತ್ಕಾಲಿಕವಾದ ಕಣ್ಣು ದಿಷ್ಟಿಗಳು ಅನ್ನೋದು ಏನಿರುತ್ತೋ, ದಿಷ್ಟಿ ದೋಷಗಳು ಅನ್ನೋದು ಏನಿರುತ್ತೋ ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಈ ನವಗ್ರಹಗಳು ನಮಗೆ ಸಪೋರ್ಟ್ ಮಾಡ್ತೈತೆ. ಓಕೆ ಗುರುಜಿ, ನೀವು ಮೊದಲನೇದಾಗಿ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ರಿ ಅಂಗಡಿಯಲ್ಲಿ ಉಪ್ಪನ್ನು ಇಡಬೇಕು ಅಂತ. ಸೊ ಅಂದರೆ ಉಪ್ಪನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು, ಅದನ್ನು ಎಷ್ಟು ದಿನಕ್ಕೊಮ್ಮೆ ಬದಲಾಯಿಸ್ತಾ ಇರಬೇಕು? ಸೊ ಇದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಕುತೂಹಲ ಇದೆ, ತಿಳಿಸ್ಕೊಡಿ ಗುರುಜಿ. ಈ ಉಪ್ಪನ್ನು ಇಡುವಂಥದ್ದು ಮುಖ್ಯ ಮೂಲ ಉದ್ದೇಶ ಬಂದು
ಮನೆ ಅಥವಾ ಮಳಿಗೆಗಳನ್ನು, ನಾವು ಅಂಗಡಿ ಜಾಗಗಳನ್ನು, ನಾವು ವ್ಯವಹಾರ ಮಾಡುವಂತಹ ಜಾಗಗಳನ್ನು ನಾವು ಶುದ್ಧ ಮಾಡಿದ್ರೂ ಮಾಡದೇ ಹೋದ್ರೂ ಕೂಡ ಜೇಡುಬಲೆಗಳು, ಬಲ್ಲಿಗಳು ಬರುವಂಥದ್ದು, ಇಲಿಗಳು ಬರುವಂಥದ್ದು, ಕ್ರಿಮಿಕೀಟಗಳಿಂದ ಕೆಲವೊಂದು ನೆಗೆಟಿವ್ ಎನರ್ಜಿ ನಮಗೂ ಗೊತ್ತಿಲ್ದಿರೇ, ಅರಿವಿಲ್ದಿರೇ ಒಳಗಡೆ ಬರುತ್ತೆ. ಅಂದರೆ ಕ್ರಿಮಿಕೀಟಗಳಿಂದ ನಮಗೆ ಬ್ಯಾಡ್ ಎನರ್ಜಿ ಹೊರಗಡೆಯಿಂದ ಆಟೋಮೆಟಿಕ್ಕಾಗಿ ಬರುತ್ತೆ. ನಾವು ನೋಡದೇ ಇರೋದನ್ನು ಕಣ್ಣಲ್ಲಿ ನೋಡದೇ ಇರೋದ್ರ ಇದ್ದಾಗ ಕೆಲವು ಸಂದರ್ಭಗಳಲ್ಲಿ ಸಮಸ್ಯೆಗಳು, ಈ ದೃಷ್ಟಿದೋಷಗಳು ಅಲ್ಲಿ ಇರುವಂತಹ ಒಂದು ಎನರ್ಜಿನ ಕುಂಠಿತಗೊಳಿಸುತ್ತವೆ. ಹೀಗಿರುವಾಗ ಈ ಸಮುದ್ರದ ಉಪ್ಪು, ಅದರಲ್ಲೂ ವಿಶೇಷವಾಗಿ ಕಲ್ಲುಪ್ಪು ಅಂತ ಬರುತ್ತೆ. ಈ ಸಮುದ್ರದ ಉಪ್ಪನ್ನು ಈಶಾನ್ಯ ದಿಕ್ಕಿನಲ್ಲಿ ಪ್ರತಿ ಮನೆಯ ಅಥವಾ ಅಂಗಳದ ಬಿಸ್ನೆಸ್ ಜಾಗದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕಾಗುತ್ತೆ. ಪ್ರತಿ ಗುರುವಾರದಂದು ಇಡಬೇಕಾಗುತ್ತೆ. ಗುರುವಾರ ಇಟ್ಟು ನೆಕ್ಸ್ಟ್ ಗುರುವಾರ ಮಾರ್ನಿಂಗು ಬೆಳಗ್ಗೆ ಬಂದ್ಬಿಟ್ಟು ಅದನ್ನು ಚೇಂಜ್ ಮಾಡಬೇಕು. ಮಿತವಾಗಿ ಅಂತಂದರೆ ಎಷ್ಟನ್ನು ನಾವು ಇಟ್ಟಿರ್ತೀವಿ, ಒಂದು ಗ್ಲಾಸಲ್ಲಿ ಪೂರ್ತಿ ಗ್ಲಾಸ್ ಕೂಡ ತುಂಬಬಾರದು, ಮುಕ್ಕಾಲು ಗ್ಲಾಸ್ ತುಂಬಿರಬೇಕು. ಸಾಧ್ಯವಾದರೆ ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿಬಿಟ್ಟು ಅರ್ಧ ನಿಂಬೆಹಣ್ಣಿಗೆ ಅರಿಶಿಣ ಅಥವಾ ಕುಂಕುಮ ಎರಡನ್ನೂ ಹಾಕ್ಬೋದು, ಅಥವಾ ಯಾವುದಾದ್ರೂ ಒಂದನ್ನು ಇಟ್ಟು ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ಮುಕ್ಕಾಲು ಭಾಗ ಉಪ್ಪನ್ನು ಇಟ್ಟು ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು 4-5 ದಿನಗಳು ಕಳೆದಾದ ನಂತರ ಪ್ರತಿ ಗುರುವಾರ ಸಂಜೆ ಇಟ್ಟು ಗುರುವಾರ ಬೆಳಗ್ಗೆ ನೆಕ್ಸ್ಟ್ ಗುರುವಾರ ಬೆಳಗ್ಗೆ ಅದನ್ನು ರಿಮೂವ್ ಮಾಡಿಬಿಟ್ಟು ನದಿ ನೀರಿಗೆ ಹಾಕ್ಬೋದು, ಬಾವಿಗೆ ಹಾಕ್ಬೋದು, ಅಥವಾ ಯಾವುದಾದ್ರೂ ಒಂದು ಹರಳಿ ಕಟ್ಟೆ, ಅಶ್ವತ್ಥ ಕಟ್ಟೆ ಗಿಡಕ್ಕೆ ಹಾಕ್ಬೋದು. ಹಾಕುವಾಗ ಜೊತೆಗೆ ಉಪ್ಪು ಮತ್ತು ಸಮ ಪ್ರಮಾಣದಲ್ಲಿ ಬೆಲ್ಲವನ್ನು ಸೇರಿಸಿ ಹಾಕಿದ್ರೆ ಆ ಎನರ್ಜಿ ಅನ್ನುವಂಥದ್ದು ಇನ್ನೂ ನಮಗೆ ಭಗವಂತನ ಆಶೀರ್ವಾದ ಅನ್ನುವಂಥದ್ದು ಖಂಡಿತವಾಗ್ಲೂ ಅದರಿಂದ ವಿಶೇಷವಾಗಿ ಒಂದು ನೀವು ಹಾಕುವಾಗ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಆ ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸಿ ನಮ್ಮ ದಿಷ್ಟಿ ದೋಷ ನಾವು ಕಳ್ಕೊಳ್ತಾ ಇದ್ದೀವಿ ಅಂತ ಅನ್ಕೋಬೋದು. ಬಟ್ ಭಗವಂತ ಅದನ್ನು ಸ್ವೀಕರಿಸಿ ನಮಗೆ ಆಶೀರ್ವಾದ ಕೊಡುವಂತಹ ಒಂದು ಎನರ್ಜಿ ನಮಗೆ ಕಾಣಿಸುತ್ತಲ್ವಾ, ರಿಯಲಿ ಅಮೇಝಿಂಗ್. ಅದು ಸ್ವಯಂ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಓಕೆ, ಅಂದ್ರೆ ಉಪ್ಪು ಜೊತೆಗೆ ಬೆಲ್ಲವನ್ನು ಕೂಡ ಹಾಗಾದ್ರೆ ಇಡಬೇಕಾ? ಇಡೋ ಟೈಮ್ನಲ್ಲಿ ಉಪ್ಪು ಮಾತ್ರ ಇಡಬೇಕು, ನಿಂಬೆಹಣ್ಣನ್ನು ಹೋಳು ಮಾತ್ರ ಇಡಬೇಕಷ್ಟೇ. ನಿಂಬೆಹಣ್ಣನ್ನು ಅರ್ಧ ಪೀಸ್ ಮಾತ್ರ ಅರಿಶಿಣ ಮತ್ತು ಕುಂಕುಮ ಸೇರಿಸಿ ಇಡಬೇಕು. ಬಿಡೋವಾಗ ಅಂದರೆ ಅದನ್ನು ಬ್ಯಾಡ್ ಎನರ್ಜಿ, ನಮ್ಮಲ್ಲಿ ಇರುವಂಥದ್ದು ಬ್ಯಾಡ್ ಎನರ್ಜಿನ ತಿರ್ಗಾ ಮತ್ತು ಹೊರಗೆ ಹಾಕುವಾಗ ಉಪ್ಪು ಮತ್ತು ಬೆಲ್ಲ ಸಮ ಪ್ರಮಾಣದಲ್ಲಿ ಸೇರಿಸಿ ಅದನ್ನು ಹೊರಗಡೆಗೆ ಹಾಕಿದಾಗ ಅಲ್ಲಿ ನಮಗೆ ನೆಗೆಟಿವ್ ಅನ್ನುವಂಥದ್ದು ಹೋಗ್ಬಿಡುತ್ತೆ, ಪಾಸಿಟಿವ್ ಎನರ್ಜಿ ನಮಗೆ ಆಟೋಮೆಟಿಕ್ಲಿ ಕನೆಕ್ಟ್ ಆಗುತ್ತೆ. ಆವಾಗಲಿಂದ ನಮಗೆ ಆಟೋಮೆಟಿಕ್ ಆಗಿ ನಮಗೆ ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ದುಡ್ಡು, ಹಣಕಾಸು ಅನ್ನೋಂಥದ್ದು ಏನಾಯ್ತೋ ನಮಗೆ ಎಲ್ಲೆಲ್ಲಿ ಮೈನಸ್ ನೆಗೆಟಿವ್ ಅನ್ನೋದು ಇರುತ್ತೋ ಅದು ಆಟೋಮೆಟಿಕ್ಲಿ ಬರುವಂಥದ್ದು. ಮತ್ತು ಹೇಗೆ ಸ್ಟ್ರಕ್ ಆಗಿರೋದನ್ನು ಯಾವ ರೀತಿ ಅದನ್ನು ಪಡ್ಕೋಬಹುದು ಅನ್ನೋಂಥದ್ದು ನಮಗೆ ಕ್ಲಿಯರಿಫಿಕೇಶನ್, ನಮಗೆ ಆಟೋಮೆಟಿಕ್ ನಮಗೆ ಒಂದು ಹೊಸ ಎನರ್ಜಿ ಮುಖಾಂತರದಿಂದ ನಾವು ಅದನ್ನು ಪರಿಹಾರ ಕಂಡುಹಿಡ್ಕೋಬಹುದು. ಓಕೆ, ಇನ್ನು ಗುರುಜಿ, ವ್ಯಾಪಾರ ಬಿಸ್ನೆಸ್ ಅಂದ್ರೆ ಇಂತಿಂಥ ರಾಶಿಯವರಿಗೆ ಇಂಥ ಬಿಸ್ನೆಸ್ ಮಾಡಿದ್ರೆ ಅವರಿಗೆ ಸಕ್ಸಸ್ ಆಗುತ್ತೆ ಅಂತ ಏನಾದರೂ ಇದೆಯಾ? 1000% ಖಂಡಿತವಾಗ್ಲೂ ತುಂಬ ಒಂದು ಒಳ್ಳೆ ಕ್ವಶ್ಚನ್. ಯಾವ್ಯಾವ ರಾಶಿಯವರು ಯಾವ್ಯಾವ ಬಿಸ್ನೆಸ್ ಮಾಡಿದ್ರೆ ಅಂದ್ರೆ ಅವ್ರಿಗೆ ಒಂದು ಸಕ್ಸಸ್ ಸಿಗುತ್ತೆ ಅಂತ? ಅಂದರೆ ಇಲ್ಲಿ ರಾಶಿ ನಕ್ಷತ್ರಕ್ಕೆ ಸಂಬಂಧಪಟ್ಟಾಗೆ ತನ್ನದೇ ಆದಂತಹ ಒಂದು ಫಲ ಅನ್ನುವಂಥದ್ದು ಇರುತ್ತೆ. ಅಂದರೆ ಈ ರಾಶಿ ನಕ್ಷತ್ರಗಳಿಗೆ ಮೇರು ಪರ್ವತ, ಈ ನವಗ್ರಹಗಳು, ಪ್ರತಿಯೊಂದು ರಾಶಿ ನಕ್ಷತ್ರಕ್ಕೂ ಕೂಡ ಅದರದೇ ಆದಂತಹ ರಾಶಿ ನಕ್ಷತ್ರಾಧಿಪತಿ, ರಾಶಿ ಅಧಿಪತಿ ಅನ್ನುವಂಥದ್ದು ಬರುತ್ತದೆ. ಈ ರಾಶಿ ಅಧಿಪತಿಗೆ ಸಂಬಂಧಪಟ್ಟಂಗೆ ಯಾವ ನಂಬರ್ ಬರುತ್ತದೆ ಅಂದರೆ ಸಂಖ್ಯಾಶಾಸ್ತ್ರದಿಂದನೂ ಹೇಳ್ಬೋದು, ನವಗ್ರಹಗಳಿಂದನೂ ಕೂಡ ಹೇಳ್ಬೋದು. ಈ ರಾಶಿ ನಕ್ಷತ್ರಕ್ಕೆ ಮೇರು ಪರ್ವತ ಯಾರು ಅಧಿಪತಿ ಅನ್ನುವಂಥದ್ದು ರಾಶಿಯ ಅಧಿಪತಿ ಬರ್ತಾನೋ ಆ ರಾಶಿಯ ಅಧಿಪತಿಗೆ ಮತ್ತು ಆ ನಂಬರ್ಗೆ ಯಾವುದು ಬರ್ತಾರೋ ಆ ಸಂಖ್ಯೆಗೆ ಸಂಬಂಧಪಟ್ಟಂಗೆ, ಆ ಮೇರು ಪರ್ವತಕ್ಕೆ ಸಂಬಂಧಪಟ್ಟಂಗೆ ಬಿಸ್ನೆಸ್ ಅನ್ನುವಂಥದ್ದು ಮಾಡ್ಕೋಬಹುದು. ಈ 12 ರಾಶಿಗೂ ತನ್ನದೇ ಆದಂತಹ ಬಿಸ್ನೆಸ್ಗಳು ಅನ್ನೋದು ಇರುತ್ತೆ. ಈ 12 ರಾಶಿಗೆ ಎಕ್ಸಾಂಪಲ್, ಇವಾಗ ನಂದು ರುಚಿಕ ರಾಶಿ ಆಗಿರುತ್ತದೆ. ರುಚಿಕ ರಾಶಿಗೆ ವಿಶೇಷವಾಗಿ ಇವಾಗ ನಾನು ಅಸ್ಟ್ರಾಲಜಿ ಫೀಲ್ಡ್ನಲ್ಲಿದ್ದೀನಿ ಮತ್ತು ಇನ್ನು ಸಂಖ್ಯಾಶಾಸ್ತ್ರದಲ್ಲೂ ಕೂಡ ಇರ್ತೀವಿ, ಜ್ಯೋತಿಷ್ಯದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಾವು ತಿಳ್ಕೊಂಡಿದ್ರೂ ಕೂಡ ಮುಖ್ಯವಾಗಿ ಆಧ್ಯಾತ್ಮಿಕ ಅನ್ನುವಂಥದ್ದು. ಆಧ್ಯಾತ್ಮಿಕವಾಗಿ ಹೇಗೆ ನಮಗೆ ಅಷ್ಟು ನ್ಯೂಮರಾಲಜಿ ನಮಗೆ ಕನೆಕ್ಟ್ ಆಗುತ್ತೆ, ಈ ರುಚಿಕ ರಾಶಿಯವರೆಗೆ ಹೇಗೆ ಇದು ಕನೆಕ್ಟ್ ಆಗುತ್ತೆ ಅಂತಂದರೆ, ಪೂರ್ವಜನ್ಮದ ಪುಣ್ಯನೂ ಇರಬೇಕು ಮತ್ತು ನಾವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಿಗೆ ಮತ್ತು ಪ್ರತಿದಿನದ ಅವಘಡಗಳನ್ನು ಏನೇನು ಅನುಸರಿಸ್ಕೊಂಡು ಹೋಗ್ತಾ ಇರ್ತೀವೋ ಇದನ್ನು ನಮಗೆ ಕನೆಕ್ಟ್ ಆದಾಗ ನಮಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸಕ್ಸಸ್ ಅನ್ನೋವಂಥದ್ದಾಗುತ್ತೆ. ಹಾಗೆಯೇ ರುಚಿಕ ರಾಶಿಯವರು ಪ್ರತಿಯೊಬ್ಬರೂ ಕೂಡ ಸನಾತನ ಧರ್ಮದ ಏನು ಜ್ಯೋತಿಷವನ್ನು ಅಳವಡಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಆಗೋದಿಲ್ಲ. ಪೂರ್ವಜನ್ಮದ ಪುಣ್ಯನೂ ಇರಬೇಕು
ನಮಗೆ ಈ ಜನ್ಮದ ರಾಶಿ ನಕ್ಷತ್ರದ ಯೋಗ ಫಲನೂ ಕೂಡ ಇದ್ದಾಗ ನಮಗೆ ಆಟೋಮೆಟಿಕ್ ಆಗಲಿ ನಮಗೆ ಬೇಡ ಅಂತಂದ್ಬಿಟ್ಟು ಬಿಟ್ಟು ಹೋದ್ರೂ ಕೂಡ ಮತ್ತೆ ಈ ಜಾಗಕ್ಕೆ ಕರ್ಕೊಂಡು ಬಂದು ಬಿಡುವಂತಹ ಅವಕಾಶ ಅನ್ನುವಂಥದ್ದು ಇರುತ್ತೆ. ಹಾಗೆಯೇ ಯಾವ ರಾಶಿ ನಕ್ಷತ್ರದ ಯೋಗಾಧಿಪತಿ ರಾಜ್ಯಾಧಿಪತಿ ಅನ್ನುವಂಥದ್ದು ಇರುತ್ತಾನೋ ಅದನ್ನು ಪರಿಪಾಲನೆ ಮಾಡಿದಾಗ ನಮ್ಗೆ ಎಕ್ಸಾಕ್ಟ್ಲಿ ಯಾವ ಬಿಸ್ನೆಸ್ಸಲ್ಲಿ ನಾವು ಮಾಡಿದ್ರೆ ನಾವು ಕ್ಲಿಕ್ ಆಗ್ತೀವಿ ಅನ್ನೋಂಥದ್ದು ಕಂಡುಕೊಳ್ಬೋದು. ಇನ್ನು ಗುರುಜಿ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಹೇಗೂ 2025 ಬಂತು, ಸಾಕಷ್ಟು ಜನ ಅನ್ಕೊಂಡಿರ್ತಾರೆ 2025 ನಾನೊಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ. ಅವ್ರಿಗೊಂದಷ್ಟು ಗೊಂದಲ, ನಾನು ಯಾವ ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ಆಗುತ್ತೆ, ಸೊ ಬೆಳೆಯುತ್ತೆ ಅಂತ. ಸೊ ರ್ಯಾಂಡಮ್ ಆಗಿ ಇಂಥ ರಾಶಿಯವರು ಇಂಥ ಬಿಸ್ನೆಸ್ ಮಾಡಿದ್ರೆ ಉತ್ತಮ ಅನ್ನೋದಕ್ಕೆ ಏನು ಹೇಳ್ತೀರಾ? ಓಕೆ, ಇವಾಗ ಮೊದಲಿನಿಂದಾಗಿ ಬರೋಣ. ಮೇಷರಾಶಿಗೆ ವಿಶೇಷವಾಗಿ ಫೋಟೋಗ್ರಫಿ ಅವ್ರು ಮಾಡ್ಬೋದು ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕೂಡ ಮಾಡ್ಬೋದು. ಇವೆರಡು ಒಂದು ಚಿಕ್ಕ ಚಿಕ್ಕ ಉದಾಹರಣೆಯಾಗಿ ಕೊಟ್ಕೊಂಡು ಹೋಗ್ತೀವಿ ಮೇಷರಾಶಿಯವರಿಗೆ. ಮತ್ತು ವೃಷಭ ರಾಶಿಯವರಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಕೂಡ ಮಾಡ್ಬೋದು ಮತ್ತು ವ್ಯವಸಾಯ ಅಗ್ರಿಕಲ್ಚರ್ ಅನ್ನುವಂಥ ಅದರಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತಾರೆ. ಮಿಥುನ ರಾಶಿಯವರಿಗೆ ಇವರಿಗೆ ವಿಶೇಷವಾಗಿ ಮೀನ್ಸ್ ಚಿನ್ನ ಬೆಳ್ಳಿ ವ್ಯವಹಾರ ಈ ರೀತಿಯಾಗಿ ಬಿಸ್ನೆಸ್ ಅನ್ನುವಂಥದ್ದು ಅವರು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಈ ರೂಪದಲ್ಲಿ ಅವರು ಸ್ಟಾರ್ಟ್ ಮಾಡಿದಾಗ ಅದರಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು. ಕರ್ಕಟಕ ರಾಶಿಯವರಿಗೆ ವಿಶೇಷವಾಗಿ ಅವರು ಎಲ್ಲ ರೂಪದಲ್ಲೂ ಕೂಡ ಕಷ್ಟಗಳೇ ಪಡಬೇಕು, ಕಷ್ಟಪಟ್ಟು ಮೇಲೆ ಬರಬೇಕು. ಅವರು ಯಾವ ರೂಪದಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಅಷ್ಟು ಈಸಿಯಾಗಿ ಕಂಡುಕೊಂಡು ಬರೋದಕ್ಕೆ ಆಗೋದಿಲ್ಲ. ಶ್ರಮದಲ್ಲಿ ಖಂಡಿತವಾಗ್ಲೂ ಅವರವರು ಸಕ್ಸಸ್ ಅನ್ನುವಂಥ ಕಂಡು ಬರುತ್ತೆ. ಯಾವುದೇ ಒಂದು ವ್ಯವಹಾರಕ್ಕೆ ಕೈ ಹಾಕ್ಬೋದು, ಅವರ ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತದೆ. ಸಿಂಹ ರಾಶಿಯವರಿಗೆ ವಿಶೇಷವಾಗಿ ಯಾವುದೇ ಸಮಸ್ಯೆಗಳು ಬಂದ್ರೂ ಕೂಡ ಯಾವುದೇ ಕೆಲಸ ಕಾರ್ಯಗಳು ಬಂದ್ರೂ ಕೂಡ ನಾನು ಹೀಗೆ ಜಯಿಸಬಲ್ಲೆ ಸಕ್ಸಸ್ ಅನ್ನುವಂಥದ್ದು ಭಗವಂತನ ಆಶೀರ್ವಾದ ಯಾವಾಗಲೂ ಕೂಡ ಇರುತ್ತೆ, ನೆರಳಾಗಿರುತ್ತೆ. ಹಾಗಿದ್ರೂ ಕೂಡ ಕೆಲವರಿಗೆ ಮಂದಬುದ್ಧಿ ಅನ್ನೋಂಥದ್ದು ಇರೋದ್ರಿಂದ ಅಥವಾ ಸಪೋರ್ಟ್ ಅನ್ನುವಂಥದ್ದು ಇಲ್ಲದೆ ಇರೋದ್ರಿಂದ ಅವರು ಸ್ವಲ್ಪ 50-50 ಹೋಗ್ತಾರೆ. ಬಟ್ ಅವರಿಗೆ ಚೈತನ್ಯ ಅನ್ನುವಂಥದ್ದು ಯಾವುದೋ ಒಂದು ರೂಪದಲ್ಲಿ ಸಿಂಹರಾಶಿಯವರಿಗೆ ನುಗ್ಗಿಕೊಂಡು ಹೋಗುವಂತಹ ಕೆಪಾಸಿಟಿ, ಧೈರ್ಯ ಅನ್ನುವಂಥದ್ದು ಅವ್ರಿಗಿರುತ್ತೆ. ತುಲಾರಾಶಿಯವರಿಗೆ ವಿಶೇಷವಾಗಿ ಅವರಿಗೆ ಬಿಸ್ನೆಸ್ ಅನ್ನುವಂಥದ್ದು ಯಾವುದೇ ಒಂದು ಬಿಸ್ನೆಸ್ ಕೊಟ್ಟರೂ ಕೂಡ ಆಗುತ್ತೆ. ವಿಶೇಷವಾಗಿ ಆಧ್ಯಾತ್ಮಿಕ ಫೀಲ್ಡಲ್ಲೂ ಕೂಡ ಅವರಿಗೆ ಒಲವು ಅನ್ನುವಂಥದ್ದು ಇರುತ್ತೆ. ಗುರುವಿನ ಕಟಾಕ್ಷ ಅನ್ನುವಂಥದ್ದು ಕೂಡ ದಕ್ಕಬೇಕು ಅವರಿಗೆ. ಮುಖ್ಯವಾಗಿ ತನ್ನಲ್ಲಿರುವಂತಹ ಎನರ್ಜಿ ಇನ್ನೊಬ್ಬರಿಗೆ ಕೊಡುವಂಥದ್ದು, ಬೇರೆಯವ್ರ ಕಡೆ ಇರುವಂತಹ ಎನರ್ಜಿ ತನಗೆ ತಗೊಳ್ಳುವಂಥದ್ದು ಕೂಡ ವಿಶೇಷವಾಗಿರುತ್ತೆ. ಅದು ಬಿಟ್ಟರೆ ಮತ್ತು ದಿನಸಿ ವ್ಯಾಪಾರದಲ್ಲಿ ದೊಡ್ಡ ಮಳಿಗೆಯಿಂದ ಚಿಕ್ಕದಿಂದ ಸ್ಟಾರ್ಟ್ ಮಾಡಿ ಎಷ್ಟು ದೊಡ್ಡದು ಹೋಗುವವರೆಗೂ ಕೂಡ ಅವ್ರದ್ದೇ ತನ್ನದೇ ಆದ ಬ್ರ್ಯಾಂಡನ್ನು ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟು ಉನ್ನತವಾದ ಸ್ಥಾನಕ್ಕೆ ಹೋಗುವಂತಹ ಮಾರ್ಗಗಳು ಅವು ಕೂಡ ಇರುತ್ತೆ. ತುಲಾರಾಶಿಯವರಿಗೆ ವಿಶೇಷವಾಗಿ ಅವರಿಗೆ ಪೂಜೆ ಪುನಸ್ಕಾರಗಳು, ದೇವರು ದಿಂಡ್ರು ಮತ್ತು ದಿನಸಿ ವ್ಯಾಪಾರ ಅವ್ರಿಗೂ ಕೂಡ ಹಾಗು ಬರುತ್ತದೆ. ಮತ್ತು ವಿಶೇಷವಾಗಿ ಮತ್ತು ಆವಾಗಲೇ ಹೇಳಿದಾಗೆ ಅಗ್ರಿಕಲ್ಚರ್ನಲ್ಲೂ ಕೂಡ, ಯಾಕಂತಂದರೆ ಇಬ್ರಿಗೂ ಕೂಡ ಸೇಮ್ ರಾಶಾಧಿಪತಿ ಒಬ್ಬರೇ ಆಗಿರೋದ್ರಿಂದ ಅಗ್ರಿಕಲ್ಚರ್ನಲ್ಲೂ ಕೂಡ ಅವರೂ ಕೂಡ ವ್ಯಾಪಾರದಲ್ಲಿ ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತಾರೆ. ನೆಕ್ಸ್ಟ್ ಮುಖ್ಯವಾಗಿ ವೃಶ್ಚಿಕ ರಾಶಿಗೂ ಕೂಡ ಅವ್ರಿಗೂ ಬಿಸ್ನೆಸ್ಸು ಅಂತಂದರೆ ವೆಹಿಕಲ್ ಪಾರ್ಟ್ಸ್ ಅನ್ನುವಂಥದ್ದು ಏನಿರುತ್ತೋ ಅದರಲ್ಲಿ ಸಕ್ಸಸ್ ಅನ್ನುವಂಥ ಕಂಡುಬರುವಂಥದ್ದು. ದೇವಸ್ಥಾನಗಳು, ಕಟ್ಟಡಗಳು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥದ್ದು ಇದರಲ್ಲೂ ಕೂಡ ಅವರಿಗೆ ಸಕ್ಸಸ್ ಅನ್ನುವಂಥದ್ದು ಕಂಡುಬರುವಂಥದ್ದು ಅನ್ನೋನು ಕೂಡ ಪಡ್ಕೋಬಹುದು. ಓಕೆ, ಇನ್ನು ಉಳಿದ ರಾಶಿಗಳ ಕುರಿತು ನಾವು ನಾಳೆ ಮಾತಾಡೋಣ. ಸಮಯದ ಅಭಾವ ಇದೆ, ಕಾರ್ಯಕ್ರಮ ಮುಗಿಸ್ಬೇಕು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವ್ಯಾಪಾರದ ಅಭಿವೃದ್ಧಿ ಕುರಿತಾಗಿ ನೀವು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಕಿರಣ ವಿಶೇಷ. ಹಾಗೆ ನೀವು ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತಿದ್ರೆ ನಾವು ಈಗ ಫೋನ್ ನಂಬರ್ ಮತ್ತೆ ವಿಳಾಸವನ್ನ ಕೂಡ ನಿಮಗೆ ತೋರಿಸ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ನಾನು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ. ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ, ಫಸ್ಟ್ ಮೇನ್, 3ನೇ ಬ್ಲಾಕ್, 4ನೇ ಸ್ಟೇಜ್, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098.
990089089019 990089089018